ಆಗಸ್ಟ್ 17 ಸೋಮವಾರದಂದು ನಡೆಯಲಿರುವ ಮುದ್ದೇಬಿಹಾಳ ಪಟ್ಟಣದ ಅಂಜುಮನ್-ಇಸ್ಲಾಂ ಕಮಿಟಿ ಚುನಾವಣೆಯಲ್ಲಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನುಸ್ರಾ ಗ್ರೂಪ್ ಪ್ಯಾನೆಲ್ನ 9 ಅಭ್ಯರ್ಥಿಗಳಿಗೆ ಪ್ರಬುದ್ಧ ಮತದಾರರು ಭಾರೀ ಬಹುಮತ ನೀಡಿ ಆರಿಸಿ ತರಬೇಕೆಂದು ಪ್ಯಾನೆಲ್ ಸದಸ್ಯರು ಕೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಭ್ಯರ್ಥಿ ಹುಸೇನ್ ಬಾಷಾ ಸಾಲಿಮನಿ, ಪಿಂಟು ಸಾಲಿಮನಿ ಮಾತನಾಡಿ, ನಮ್ಮ ನುಸ್ರಾ ಗ್ರೂಪ್ಗೆ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧಿಕಾರದ ಚುಕ್ಕಾಣಿ ನೀಡಿದರೆ ಸಂಸ್ಥೆಯ ಶಿಕ್ಷಣ ಕ್ಷೇತ್ರವನ್ನು ಪ್ರಾಥಮಿಕ ವಿಭಾಗದಿಂದ ಕಾಲೇಜು ಹಂತದವರೆಗೆ ವಿಸ್ತರಿಸಲಾಗುವುದು. ಮಾತೃಭಾಷೆಯೊಂದಿಗೆ ಜಾಗತಿಕ ಭಾಷೆಯ ಶಿಕ್ಷಣಕ್ಕೆ ಒತ್ತು ನೀಡಿ ನೂತನ ಸೈನ್ಸ್, ವಿಜ್ಞಾನ ವಿಭಾಗವನ್ನು ಆರಂಭಿಸಲಾಗುವುದು. ಹಿಜಾಬ್ ಸಮಸ್ಯೆಯಿಂದ ಶಿಕ್ಷಣದಿಂದ ವಂಚಿತರಾದ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಪಾಲನೆಯೊಂದಿಗೆ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಎಪಿಎಂಸಿ ಎದುರಿನ ಖಾಲಿ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಸಮಾಜದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಹಾಗೂ ಸರಕಾರದ ಸೌಲಭ್ಯ ಯೋಜನೆಗಳನ್ನು ತರಲಾಗುವುದು. ಅಪೂರ್ಣಗೊಂಡಿರುವ ಶಾದಿ ಮಹಲ್ ಕಾಮಗಾರಿಯನ್ನು ಪೂರ್ಣಗೊಳಿಸುವುದು ಮತ್ತು ಮುಸ್ಲಿಂ ಮಹಿಳೆಯರಿಗಾಗಿ ವಿಶೇಷ ಹೆರಿಗೆ ಆಸ್ಪತ್ರೆ ನಿರ್ಮಿಸುವುದು ನಮ್ಮ ಮುಖ್ಯ ಆದ್ಯತೆಯಾಗಿದೆ. ನಮಗೆ ನೀಡುವ 3 ವರ್ಷಗಳ ಅವಧಿಯಲ್ಲಿ ಸಾಧ್ಯತೆಯ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ನುಸ್ರಾ ಗ್ರೂಪ್ ಪ್ಯಾನೆಲ್ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಪ್ಯಾನೆಲ್ ನುಸ್ರಾ ಗ್ರೂಪ್ 9 ಜನ ಸದಸ್ಯರು ಆರಿಸಿ ಬಂದರೆ ನಮ್ಮ ಒಂದು ಸಮಾಜಕ್ಕೆ ಏನನ್ನ ನೀಡುತ್ತೀವಿ, ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂಥ ಶಿಕ್ಷಣ ಸಂಸ್ಥೆ ನಮ್ಮದಾಗಿ ಮಾಡುವಂಥದ್ದು ನಮ್ಮ ಗುರಿ ಇದೆ. ಪ್ರಾಥಮಿಕ ಹಂತದಿಂದ ಹಿಡಿದು ಪ್ರೌಢ ಹಂತ, ಅದಾದ ನಂತರ PUC ಹಂತದವರೆಗೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಶಾಲೆ ನಡೀತಾ ಇದ್ದದಲ್ಲಿ ಮಾತ್ರ ಉರ್ದು ಮಾಧ್ಯಮದಲ್ಲಿ ನಡೀತಾ ಇದೆ. ಮುಂಬರುವ ದಿನಮಾನದಲ್ಲಿ ಮಾತೃಭಾಷೆಯ ಜೊತೆಗೆ ಆ ಭಾಷೆಗಳನ್ನು ಅಳವಡಿಸುವಂಥದ್ದು ನಾವು ಮುಂದಿನ ದಿನಮಾನದಲ್ಲಿ ಈ ಕಾರ್ಯವನ್ನು ಮಾಡುತ್ತೇವೆ. ಮುಂಬರುವ ದಿನಮಾನದಲ್ಲಿ ಸೈನ್ಸ್ ವಿಭಾಗವನ್ನು ಕೂಡ ನಾವು ಊರಿನ ಜನರು ನಮಗೆ ಆಶೀರ್ವಾದ ಮಾಡಿದರೆ, ನಮ್ಮ ಮತವನ್ನು ನೀಡಿ ನಮಗೆ ಆರಿಸಿ ಕಳಿಸಿದರೆ ನಾವು ವಿಜ್ಞಾನ ವಿಭಾಗವನ್ನು ಕೂಡ ಇಲ್ಲಿ ನಾವು ಚಾಲು ಮಾಡಲು ಮುನ್ನಡೆಯನ್ನು ನೀಡುತ್ತೇವೆ. ಹಿಜಾಬ್ ಸಮಸ್ಯೆಯಿಂದ ನಮ್ಮ ಮಕ್ಕಳು ಬಹಳಷ್ಟು ಶಿಕ್ಷಣದಿಂದ ವಂಚಿತರಾದರು. ನಮ್ಮದೇ ಆದಂಥ ಸಂಸ್ಥೆಯಲ್ಲಿ ನಾವು ಎಲ್ಲ ಸೌಲಭ್ಯವನ್ನು ನೀಡಿದ್ದೇವೆ. ಅಂದರೆ ಈಗ ಶಿಕ್ಷಣ ಸಂಸ್ಥೆ ಅಂದರೆ ಕೇವಲ ಕಲಿಕೆ ಮಾಧ್ಯಮ ಒಂದೇ ಆಗಿದೆ. ಈಗ ನಡೀತಕ್ಕಂಥ ಜಾಗತೀಕರಣದ ಸ್ಪಷ್ಟತೆ, ಅತ್ಯಾಧುನೀಕರಣದ ಲ್ಯಾಬೊರೇಟರೀಸ್, ನಂತರ ಡಿಜಿಟಲ್ ಲೈಬ್ರರಿ, ನಮಗೆ ಸಿಗ್ತಕ್ಕಂಥ ಆಡಳಿತ ಮಂಡಳಿ 3 ವರ್ಷದಲ್ಲಿ ಎಲ್ಲನೂ ಮಾಡೋಕ್ಕಾಗದೇ ಇದ್ದರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ನಾವು ಪೂರ್ಣಗೊಳಿಸುವ ಹಾದಿಯಲ್ಲಿ ಇರುತ್ತೆ. ಜಗೆಯಲ್ಲಿ 100 ಮಳಿಗೆಗಳು, ವಾಣಿಜ್ಯ ಮಳಿಗೆಗಳು ಕಟ್ಟಲು ಅವಕಾಶ ಇದೆ. ಅಲ್ಲಿನೂ ಕೂಡ ಸರ್ಕಾರದ ಮಟ್ಟದಲ್ಲೇ ಆಗಲಿ ಅಥವಾ ಒಂದು ಸಂಸ್ಥೆಯ ಆಧಾರದ ಮೇಲಾಗಲಿ ಹಣವನ್ನು ಬಿಡುಗಡೆ ಮಾಡಿಕೊಂಡು ಬಂದು ಅಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಅಲ್ಲಿ ಒಂದು ವ್ಯವಹಾರ ಮಾಡಲು ನಾವು ಸಹಾಯವನ್ನು ನೀವರಿಗೆ ಅವರ ಇದ್ದಂಥ ಬುದ್ಧಿ ಸಾಮರ್ಥ್ಯದೊಂದಿಗೆ ಸ್ಕಿಲ್ ಡೆವಲಪ್ಮೆಂಟಿಗೋಸ್ಕರ ಸರ್ಕಾರದ ಒಂದು ಕೌಶಲ್ಯ ಅಭಿವೃದ್ಧಿ ನಿಗಮ ಏನಿದೆ ಅವರಿಂದ ಎಕ್ಸ್ಪರ್ಟ್ಸನ್ನು ಕರೆಸಿ ಅವರ ಟ್ರೈನಿಂಗ್ ಮಾಡಿ ಅವರಿಗೆ ಸ್ವಯಂ ಉದ್ಯೋಗಿಯನ್ನ ಮಾಡಿ ಶಾದಿ ಮಹಲ್ ಅದನ್ನು ಕೂಡ ಪೂರ್ಣಗೊಳಿಸುವಂಥ ವಿಶ್ವಾಸ ನಾವು ತಮಗೆ ನೀಡುತ್ತೇವೆ. ಈಗ ಹೆಚ್ಚಿನ ಕಾಲೇಜುಗಳನ್ನು ತಂದು ಅದು ಕೇವಲ ಶಿಕ್ಷಣ ಆಗಿರದೆ ಅವರ ವೃತ್ತಿ ಜೀವನಕ್ಕೂ ಹೆಲ್ಪ್ ಆಗಿರಬೇಕು. ಪ್ಯಾರಾಮೆಡಿಕಲ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ನಂತರ ಇತರೆ ಫಿಸಿಯೋಥೆರಪಿ ಕೋರ್ಸ್ ಆಗಿರ್ಬೋದು. ನಾವು ಅಂತೂ ಕುಳಿತರೆ ಸಾಲದು. ನಡೀತಕ್ಕಂಥ ಸರ್ಕಾರದ ಜೊತೆಗೆ ನಾವು ಕೂಡ ಬೆರೆತು ನಮ್ಮ ಯುವಕರಿಗೆ ಈ ಒಂದು ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. ನಮ್ಮ ಸಮಾಜದಲ್ಲಿ ಈ ಒಂದು ಅಕ್ಷರ ದಾಹವನ್ನು ತೀರಿಸುವಂಥ ಕೆಲಸ ಮುನ್ನೆಜ್ಜೆ ಇಟ್ಟು ನಾವು ಮಾಡ್ತೀವಿ ಅನ್ನುವಂಥ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮಗೊಂದು ಅವಕಾಶ ನೀಡಿ. ಮತ್ತು ಇದರ ಜೊತೆಗೆ ಇವತ್ತು ಕೇವಲ ಶಿಕ್ಷಣ ಒಂದೇ ಇದ್ದರೆ ಸಾಲದು, ಆರೋಗ್ಯನೂ ಬಹಳಷ್ಟು ಮುಖ್ಯವಾಗಿ. ಒಂದು ಕಮಿಟಿ ಏನಿತ್ತು ಅವರು ಅರ್ಧದವರೆಗೆ ಆ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಕೊರೋನಾ ಬಂದು ಏನೇನೋ ಒಂದು ತೊಂದರೆಗಳಾಗಿ ಪೂರ್ಣಗೊಳಿಸೋಕ್ಕಾಗಲಿಲ್ಲ. ಅದನ್ನು ಪೂರ್ಣಗೊಳಿಸಿ ಕೇವಲ ಸ್ವಲ್ಪ ಹಣವನ್ನು ಪಡೆದುಕೊಂಡು ಅಲ್ಲಿ ಸೇವೆಯನ್ನು ಸಲ್ಲಿಸುವಂಥದ್ದು. ಮುಖ್ಯವಾಗಿ ಈ ಒಂದು ಹೆರಿಗೆ ಆಸ್ಪತ್ರೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಸಮಾಜದಲ್ಲಿ ಭಾಳಷ್ಟು ಕಟ್ಟಾಪನೆ ಇದೆ. ಒಂದು ಹೋಗಿ ನಾವು ಏನಪ್ಪ ಅಂದರೆ ಎಲ್ಲಿ ಬೇಕಲ್ಲಿ ನಾವು ಇದನ್ನು ಹೆರಿಗೆಯನ್ನು ಮಾಡಿಸ್ಕೊಳ್ಳುವಂಥದ್ದು ಆಗಲ್ಲ. ಅಲ್ಲಿ ಮಹಿಳಾ ಡಾಕ್ಟರ್ಸ್ ಇದ್ದಾರೋ ಏನು ಇದನ್ನೆಲ್ಲ ನೋಡ್ಬೇಕಾಗುತ್ತೆ. ಅವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಸಮಾಜದ ರೀತಿ ನೀತಿಗಳೇನಿದೆ ಆ ಒಂದು ಉದ್ದೇಶದ ಮೇಲೆ ಈ ಒಂದು ಆಸ್ಪತ್ರೆಯನ್ನು ಕಟ್ಟುವ ಕನಸು ಹಿಂದಿನ ಆಡಳಿತ ಮಂಡಳಿ ಕಟ್ಟಿದೆ. ಅದರ ಪಟ್ಟಣದ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ವಿನಂತಿ ಮಾಡಿ ಕೇಳಿಕೊಳ್ತೇನೆ, ತಾವು ನೀಡುವಂಥ ಈ ಒಂದು ಮತ ಏನಿದೆ, ನಾವು ಅಲ್ಲಿ ಸದಸ್ಯರಾಗಲು ಅಲ್ಲ, ನಾವು ಸದಸ್ಯರಾಗಿ ಅಂಜುಮನ್ ಸಂಸ್ಥೆಗೆ ಹೋಗ್ತಾ ಇಲ್ಲ,
ನಾವು ಅಲ್ಲಿ ಹೋಗ್ತಾ ಇರೋದು ಮತಗಳನ್ನು ನೀಡಿರುವಂಥ ಪ್ರಭುಗಳ ನಿಮ್ಮ ಸೇವಕರಾಗಿ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷ ಹಾಗೂ ಅಭ್ಯರ್ಥಿ ಅಲ್ಲಾಭಕ್ಷ ನಾಯ್ಕೋಡಿ ಮಾತನಾಡಿ, ನಮ್ಮ ಪ್ಯಾನೆಲ್ ನೀಡಿದ ಪ್ರತಿಯೊಂದು ಭರವಸೆಯನ್ನು 100% ಈಡೇರಿಸುತ್ತೇವೆ. ಕೆಲವರು ನಮ್ಮ ವಿರುದ್ಧ ನಿರಾಧಾರ ಹಾಗೂ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು, ಸಾರ್ವಜನಿಕರು ಇದಕ್ಕೆ ಕಿವಿಕೊಡಬಾರದು. ಒಂದೇ ₹1 ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾದರೆ ನಾನು ಊರು ಬಿಡಲು ಸಿದ್ಧನಿದ್ದೇನೆ ಎಂದು ಸವಾಲೆಸೆದರು. तमाम लोगों से मोदिबाना गुजारिश करता हूं कि आप दूसरा ग्रुप को बहुमत से लाकर हमें जीत कर लाएं. इंशाल्लाह आने वाले वक्त में जो काम अधूरे हैं वो पूरा करेंगे. और जो लोग झूठ फैला रहे हैं, जो तनकीद कर रहे हैं, ये वो लोग हैं, वो बुरे लोग हैं जो पीठ पीछे बात करते हैं. मैं इससे पहला भी 8 महीने पहले प्रेस मीट किया था, आप तमाम लोगों को क्लियरेंस दिया था. इसके देने के बावजूद भी ये लोग झूठ फैला रहे हैं. इनकी ताकत नहीं है कि सच्चाई के सामने रुक कर मेरा कॉलर पकड़कर हिसाब नहीं पूछ रहे. अगर इनमें ताकत है, अगर चाहते हैं हिसाब मांगना ही इनका मकसद है, तो मैं बताऊं एनी टाइम मेरे घर पे आए, मेरे दुकान पे, मैं जिस जगह पे अगर ₹1 भी आनाकानी हुई है तो मैं इस गांव को छोड़कर जाने के लिए तैयार हूं. अगर वो झूठे साबित हुए तो उन लोगों के लिए आप लोगों का जिम्मेदारी बनती है कि उन लोगों को उसकी सजा के लिए बद्दुआ करता हूं मैं उन लोगों के लिए जो मुझे बदनाम कर रहे हैं. मैं अल्लाह ताला से गुजारिश करता हूं कि एक मजलूम हूं मैं, मजलूम की दुआ कबूल करता है. अगर अल्लाह सच्चा हक पर हो तो अल्लाह उनको लिए सजा दे. आखिरी दुआना अल्हम्दुलिल्लाह रब्बिल आलमीन. ಇರ್ಫಾನ್ ಅಲಿ ಕೂಡುಗಿ ಮಾತನಾಡಿ, ಅಂಜುಮನ್ ಇಸ್ಲಾಂ ಕಮಿಟಿ ಎಂದರೆ ರಾಜಕೀಯ ಮಾಡುವ ಸ್ಥಳವಲ್ಲ. ಇದು ಇಡೀ ಸಮುದಾಯದ ಧಾರ್ಮಿಕ ಮತ್ತು ಸಾಮಾಜಿಕ ಆಸ್ತಿಯಾಗಿದೆ. ಇದನ್ನು ಸಮಾಜಕ್ಕೆ ಶಾಶ್ವತ ಆಸ್ತಿಯಾಗಿ ಉಳಿಸಿ ಬೆಳೆಸಲು ಸಮಾಜಮುಖಿ ಚಿಂತನೆಯ ಒಳ್ಳೆಯ ಜನರಿಗೆ ಅಧಿಕಾರ ನೀಡಬೇಕು ಎಂದು ವಿನಂತಿಸಿದರು. कौम की अमानत है, किसकी अमानत है? आखिरकार ये अमानत उन लोगों के लिए बनाई गई है जो कौम के गरीब, यतीम, मिस्किन, बेवा, मोहताज, मालिद, बीमार जो पढ़ना चाहते हैं, उनकी पैसों की तंगी की वजह से, यानी माशी हालत की तंगी की वजह से पढ़ नहीं सकते, उन लोगों के लिए ये अमानत है. ये अमानत की जिम्मेदारी को लेना है, वो जिम्मेदार अमानत में खयानत किए बगैर इनके तक पहुंचाना है. और साथ साथ में अंजुमन इसलिए भी बनाई गई कि दीनी तालीम को आम किया जाए. दीनी तालीम को आम किया जाए, ख़ास करके मस्जिदें, मदरसे, मकातिब और कब्रस्तान की हिफाजत भी करना और इनकी तरक्की भी करना ये अंजुमन की जिम्मेदारी होती है. जज़ाकल्लाह. बिहार में अंजुमन के इंतखाबात बरोज़ पीर 17 अगस्त को होने जा रहे हैं, जिसमें नुसरा ग्रुप से 9 उम्मीदवार जो है पार्टिसिपेट किए हैं. मैं तमाम शहरियान मध्य से गुजारिश करता हूं कि नुसरा ग्रुप के तमाम उम्मीदवारों को कसीर तादाद में वोट देकर जो है आवाम की खिदमत का मौका दें. अस्सलाम वालेकुम. ಈ ವೇಳೆ ಅಭ್ಯರ್ಥಿಗಳಾದ ಅಜರುದ್ದೀನ ಮೂಲಿಮನಿ, ಮಹಮ್ಮದ ಯೂಸಿನ್ ಅತ್ತಾರ್, ಮಲಿಕಾಸಾಬ್ ನಧಾಬ್, ಮಹಮ್ಮದ್ ರಫೀಕ್ ಜಾನ್ವೇಕರ್, ಸುಲೇಮಾನ್ ಮಮದಾಪುರ ಹಾಗೂ ಉಮರ್ ಫಾರೂಕ್ ಚೌಧರಿ ಉಪಸ್ಥಿತರಿದ್ದರು.